ಗೈಸ್, ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಜಗತ್ತು ಹುಣಸೂರು ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಾಟರ್ಡೆ ವ್ಲಾಗ್ನ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ವ್ಲಾಗ್ನ ಶುರು ಮಾಡಿದಾಗಲೇ ಅರೌಂಡು 2 o'clock ಆಗಿದೆ. ಯಾಕೆ ಅಂತ ಹೇಳಿದ್ರೆ ನನ್ನ ಮಗಳಿಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಇರೋದ್ರಿಂದ ಇವತ್ತು ನನ್ನ ವ್ಲಾಗಲ್ಲಿ ನಾನು ಒಂದು ಡ್ರೆಸ್ನ ಆನ್ಲೈನಲ್ಲಿ ಫ್ಲಿಪ್ಕಾರ್ಟಲ್ಲಿ ಪರ್ಚೇಸ್ ಮಾಡಿರುವಂಥದ್ದನ್ನು ತೋರಿಸಿದೆ. ಸೊ ಅದು ಲಿಂಕ್ ಬೇಕಂದ್ರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ, ಚೆಕ್ ಮಾಡಿ ಅಂತ ಹೇಳ್ತೀನಿ. ಆ ಡ್ರೆಸ್ಸನ್ನು ವಾಶ್ ಮಾಡಿದ್ಮೇಲೆ ಯಾವ ರೀತಿ ಇದೆ ಅದನ್ನು ನಾನು ನಿಮಗೆ ರಿವ್ಯೂ ಮಾಡಿ ತೋರಿಸೋದ್ರ ಜೊತೆಗೆ ಒಂದು ಈಸಿ ಟಿಪ್ಪು, ಅಡುಗೆ ಮನೆಯಲ್ಲಿ ನಾನು ಬಳಸುವಂಥ ಒಂದು ಟಿಪ್ಪನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಕಂಪ್ಲೀಟಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ನನ್ನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಬನ್ನಿ ತೋರಿಸೋಣ. ಕಂಪ್ಲೀಟ್ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಆಲ್ರೆಡಿ ನನ್ನ ವಿಡಿಯೋದಲ್ಲಿ ನೋಡಿರ್ತೀರ, ಈ ಡ್ರೆಸ್ನ ನಾನು ನಿಮಗೆ ತೋರಿಸಿದ್ದೀನಿ ಕೂಡ. ಫ್ಲಿಪ್ಕಾರ್ಟಲ್ಲಿ 660 ರುಪೀಸಿಗೆ ನಾನು ಇದನ್ನು ಪರ್ಚೇಸ್ ಮಾಡಿದ್ದು. ಈ ಡ್ರೆಸ್ನ ನಾನೀಗ ಅರೌಂಡ್ 2 ಟೈಮ್ಸ್ ಏನು ಮಾಡಿದ್ದೀನಿ ಅಂತ ಹೇಳಿದ್ರೆ ವೇರ್ ಮಾಡಿದ್ದೀನಿ, 2 ಟೈಮ್ಸ್ ಕೂಡ ವಾಶ್ ಮಾಡಿದ್ದೀನಿ. ಸೊ ಆದರೂ ಕೂಡ ಈ ಡ್ರೆಸ್ಸಿನ ಕಲರ್ ಹೋಗಿಲ್ಲ. ಸೊ ಇಲ್ಲಿ ನೋಡ್ಬೋದು, ಅಷ್ಟೇ ಕಂಫರ್ಟಬಲ್ ಆಗಿ ಕೂಡ ಇದೆ. ಡ್ರೆಸ್ ಕಲರ್ ತುಂಬ ಜನ ಈ ಕಲರ್ನ ತಗೊಳ್ಳೋರು ಕಲರ್ ಹೋಗ್ಬೋದು, ಸೊ ಡಿಮ್ ಆಗ್ಬೋದು, ಈ ಥರ ಇಶ್ಯೂಸ್ಗಳಿರುತ್ತೆ. ಸೊ ನಾನು ಹೇಳೋದೇನು ಅಂತ ಹೇಳಿದ್ರೆ ಈ ಡ್ರೆಸ್ಸಲ್ಲಿ ಯಾವುದೇ ರೀತಿಯಾದಂಥ ಬಣ್ಣ ಹೋಗಿಲ್ಲ. 10ಗೆ ಔಟ್ ಆಫ್ 10 ಕೊಡ್ಬೋದು ಕಲರಿಂಗಲ್ಲಿ ಅಂತ ಹೇಳಿದ್ರೆ ಇದು ಬೆಸ್ಟ್ ಆಗಿದೆ. ಸೊ ಇದು ಕೂಡ ರೀಸನಬಲ್ ಪ್ರೈಸ್ ಆಗಿದೆ. ಜಸ್ಟ್ 660 ರುಪೀಸ್ಗೆ ನಾನು ಇದನ್ನು ಪರ್ಚೇಸ್ ಮಾಡಿದ್ದು. ಸ್ವಲ್ಪ ಕಾಟನ್ ಮಿಕ್ಸ್ ಆಗಿದೆ, ತುಂಬ ಚೆನ್ನಾಗಿದೆ. ಒಂದ್ಸಲಿ ಬೈ ಮಾಡಿ ಅಂತ ಹೇಳ್ತಾ ಇದು ಇವತ್ತಿನ ಸಾಟರ್ಡೆ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು. ಸೊ ಇನ್ನೂ ಅಡುಗೆ ಮನೆ ಟಿಪ್ಪಿಗೆ ಹೋಗೋಕ್ಕೂ ಮುಂಚೆ ನನ್ನ ಮಗಳು ಕೂಡ ಮಲಗಿದ್ದಾಳೆ. ಸೊ ಹಾಗಾಗಿ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ ನೋಡಿ. ಸೊ ಅವಳಿಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಇದೆ. ಸೊ ಹಾಗಾಗಿ ಅವಳಿಗೆ ಸ್ವಲ್ಪ ತಿನ್ನಿಸಿ ಆಟ ಆಡಿಸಿ ಟಾನಿಕ್ ಹಾಕಿ ಮಲಗಿಸಿದ್ದೀನಿ. ಸೊ ಅವಳು ಎದ್ದೋಳಷ್ಟರಲ್ಲಿ ನನ್ನ ಕೆಲಸಗಳನ್ನ ಸ್ವಲ್ಪ ಮುಗಿಸ್ಕೊಂಡು ಆಲ್ಮೋಸ್ಟ್ ಕೆಲಸ ಎಲ್ಲ ಮುಗಿಸಿದ್ದೀನಿ. ಇನ್ನು 10% ಅಷ್ಟೇ ಇದೆ. ಸೊ ವಿಡಿಯೋ ಶೂಟ್ ಮಾಡೋಣ ಅಂತ ಹೇಳಿ ವಿಡಿಯೋ ಶೂಟ್ ಮಾಡ್ತಾಯಿದ್ದೀನಿ. ಸೊ ಈಗ ಅಡುಗೆ ಮನೆಗೆ ಹೋಗೋಣ. ಸೊ ಅಲ್ಲಿ ಒಂದು ಟಿಪ್ಪನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದಾರೆ ಅಂತ ಹೇಳಿದ್ರೆ ಈ ಒಂದು ಹೆಲ್ತಿ ಪೌಡರ್ನ ನೀವು ಬಳಸಲೇಬೇಕಾಗತ್ತೆ. ಸೊ ನಾನು ಆ ಒಂದು ಹೆಲ್ತಿ ಪೌಡರಿಗೆ ಅಥವಾ ಏನು ಮಗುವಿಗೆ ಸರಿ ಆಗಿರ್ಬೋದು, ಹೋಮ್ ಮೇಡ್ ಸರಿ ಅಥವಾ ಹೋಮ್ ಮೇಡ್ ನಾನು ಮುದ್ದೆ ಮಾಡಿ ಸ್ವಲ್ಪ ತಿನ್ನಿಸ್ತೀನಿ, ಅಥವಾ ಒಂದೊಂದ್ಸಲಿ ಸರಿ ಥರನೂ ಮಾಡಿ ತಿನ್ನಿಸ್ತೀನಿ. ಮಾಡೋರು ಇದನ್ನೆಲ್ಲ ಹಾಕಿ ಬಿಡಿಸೋದ್ರಿಂದ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ಸ್ ಆಗಿರ್ಬೋದು, ಫಿಸಿಕಲಿ ಸಪೋರ್ಟಿಗಾಗಿರ್ಬೋದು, ಇದಕ್ಕೆಲ್ಲ ಹೆಲ್ಪ್ ಆಗುತ್ತೆ. ಅವ್ರಿಗೆ ಸ್ಟ್ರೆಂತ್ ಕೂಡ ಇರುತ್ತೆ. ಸೊ ಹಾಗಾಗಿ ನೀವು ಕೂಡ ಇದನ್ನು ಟ್ರೈ ಮಾಡಿ. ಇದರಲ್ಲಿ ನಾನು ಮನೆ ಅಕ್ಕಿಯನ್ನು ತೊಗೊಂಡಿದ್ದೀನಿ. ರಾಗಿ ಹಸಿಟ್ಟು ಆಲ್ರೆಡಿ ಬಿಡಿಸಿರೋದ್ರಿಂದ ಇದಕ್ಕೆ ಆ್ಯಡ್ ಮಾಡ್ತಾಯಿಲ್ಲ. ಅದ್ರ ಜೊತೆಗೆ ಕಡಲೆ ಬೀಜ, ಕಡಲೆಬೇಳೆ, ಬಾದಾಮಿ ಹಾಕಿದ್ದೀನಿ. ಅದ್ರ ಜೊತೆಗೆ ಒಂದಷ್ಟು ವಾಲ್ನಟ್ಸ್ ಇತ್ತು, ವಾಲ್ನಟ್ಸ್ ಹಾಕಿದ್ದೀನಿ. ಸೂರ್ಯಕಾಂತಿ ಬೀಜ, ಆಮೇಲೆ ಕುಂಬಳಕಾಯಿ ಬೀಜ, ಹೆಸರು ಕಾಳು, ಉದ್ದಿನ ಕಾಳು, ಅದ್ರ ಜೊತೆಗೆ ಮೇಯ್ನಾಗಿ ಈ ಸಮ್ಮರ್ಗೆ ಮೇಯ್ನಾಗಿ ಬಾರ್ಲಿ ಅಕ್ಕಿನ ನಾನು ಇದಕ್ಕೆ ಹಾಕಿದ್ದೀನಿ. ಬಾರ್ಲಿ ಅಕ್ಕಿ ತುಂಬ ಅಂದರೆ ತುಂಬ ತಂಪು, ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಸೊ ಹಾಗಾಗಿ ನಾನು ಇದನ್ನೆಲ್ಲ ಹಾಕಿ ಮಿಲ್ ಮಾಡಿಸ್ತಾ ಇದ್ದೀನಿ. ನೀವು ಆಲ್ರೆಡಿ ನಾನು ಮಿಲ್ ಮಾಡೋಕ್ಕೆ ಮುಂಚೆ ತೋರಿಸಿದ್ದೀನಿ. ಇದು ನನ್ನ ಮಗಳಿಗೆ ಅಂತ ಹೇಳಿ ನಾನು ಮಾಡ್ತಾ ಇರುವಂಥ ಹೆಲ್ತಿ ಪೌಡರ್ ಇದು. ಸೊ ಇದರಲ್ಲಿ ನಾನು ಏನೇನನ್ನು ಆ್ಯಡ್ ಮಾಡಿದ್ದೀನಿ ಅನ್ನೋದನ್ನು ತೋರಿಸಿದ್ದೀನಿ ಕೂಡ. ಇದು ನನಗೆ ಅರೌಂಡ್ 2 ಮಂತ್ಸ್ ಅಥವಾ 2.5 ಮಂತ್ಸ್ ಬರುತ್ತೆ. ಎಷ್ಟು ಯೂಸ್ಫುಲ್ ಅಂತ ಹೇಳಿದ್ರೆ ಈ ಸಮ್ಮರಿಗೆ ಹೆಸರು ಕಾಳು ಇದನ್ನೆಲ್ಲ ಹಾಕಿ ಮಕ್ಕಳಿಗೆ ಬಿಡಿಸೋದ್ರಿಂದ ಈ ರೀತಿ ಪೌಡ್ರ್ ಮಾಡಿಸ್ಕೊಳ್ಳಿ. ಕಾಣಿಸ್ತಾ ಇದೆ. ತುಂಬ ಚಿಕ್ಕ ಮಗು ಆದರೆ ಇನ್ನೂ ನೈಸಾಗಿ ಕೊಡ್ತಾರೆ. ಸೊ ನೀವು ಅದನ್ನು ಬಟ್ಟೆಯಲ್ಲಿ ಅದನ್ನು ಕಡಿಬೇಕು. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಬೇಕಂದರೆ ಅದನ್ನು ಹೇಗೆ ಬಟ್ಟೆಯಲ್ಲಿ ಕಡಿಯೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇದು ನಾನು 3 ವರ್ಷದ ಮಗು, ನನ್ನ ಮಗಳು. ಈಗ ಇನ್ನು 1 ಮಂತ್ ಕಂಪ್ಲೀಟ್ ಆದರೆ ಅವಳಿಗೆ 3 ಇಯರ್ಸ್ ಕಂಪ್ಲೀಟ್ ಆಗುತ್ತೆ. ಸೊ ಹಾಗಾಗಿ ನಾನು ಅವಳಿಗೆ ಬಿಡಿಸಿರೋವಂಥದ್ದು. ಸಮ್ಮರಲ್ಲೇ ಬೇರೆ ರೀತಿ ಬಿಡಿಸ್ಬೇಕು, ಅದ್ರ ಜೊತೆಗೆ ಚಳಿಗಾಲದಲ್ಲೇ ಬೇರೆ ರೀತಿ ಬಿಡಿಸ್ಬೇಕು. ಯಾಕಂತ ಹೇಳಿದ್ರೆ ಸಮ್ಮರಲ್ಲಿ ನಾವು ಜಾಸ್ತಿ ಡ್ರೈ ಫ್ರೂಟ್ಸ್ ಹಾಕೋದ್ರಿಂದ ಎಕ್ಸಸ್ ಆಫ್ ಹೀಟ್ ಆಗುತ್ತೆ. ಸೊ ಚಳಿಗಾಲದಲ್ಲಿ ಅದನ್ನು ಬಳಸಿ. ಸಮ್ಮರಲ್ಲಿ ಅಂತ ಹೇಳಿದ್ರೆ ನೀವೇನು ಮಾಡಬೇಕು, ಹೆಸರು ಕಾಳು, ಉದ್ದಿನ ಕಾಳು, ಮತ್ತು ಏನು ಅಗಸೆ ಬೀಜ, ನಾನು ತೋರಿಸಿದ್ದೀನಿ, ಸೂರ್ಯಕಾಂತಿ ಬೀಜ, ಆಮೇಲೆ ಕುಂಬಳಕಾಯಿ ಬೀಜ, ಈ ಥರ ಕಡಲೆ ಬೀಜ, ಕಡಲೆಕಾಳು,
ಜೊತೆಗೆ ಸೋಂಪು ಹಾಕಿದ್ದೀನಿ, ಸ್ವಲ್ಪ ಡೈಜೆಷನ್ ಪವರ್ ಚೆನ್ನಾಗಾಗಲಿ ಅಂತ ಹೇಳಿ. ಸೊ ಈ ಥರ ಕಾಳುಗಳನ್ನ ಹಾಕಿ ಮಕ್ಕಳಿಗೆ, ಅದ್ರ ಜೊತೆಗೆ ಈ ಸಲ ನಾನು ಏನು ಆ್ಯಡ್ ಮಾಡಿದ್ದೀನಿ ಅಂದರೆ ರಾಗಿನ ಎವ್ರಿ ಟೈಮ್ ಹಾಕ್ತೀನಿ. ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಅದೇ ಆಗುತ್ತೆ ಇದಕ್ಕೆ. ಸೊ ಇದಲ್ಲದೆ ಈ ಸಲ ಮನೆ ಅಕ್ಕಿ ಅಂತ ಹೇಳಿ ಸಿಗುತ್ತೆ. ನಿಮಗೆ ಮನೆ ಅಕ್ಕಿ ಅಂತ ಹೇಳಿದ್ರೆ ಗದ್ದೆ ಅಕ್ಕಿ ಸಿಗತ್ತಲ್ಲ, ಅದಿಲ್ಲ ಅಂತ ಹೇಳಿದ್ರೆ ಬ್ರೌನ್ ರೈಸ್ ಅಂತ ಸಿಗುತ್ತೆ. ಸೊ ನೀವು ಅದನ್ನು, ನಾನಿಲ್ಲಿ ಎರಡು ಅರ್ಧ ಕೆ ಜಿ ಅಕ್ಕಿ ತೊಗೊಂಡಿದ್ದೀನಿ. ಅರ್ಧ ಕೆ ಜಿ ಅಕ್ಕಿ, ಅರ್ಧ ಕೆ ಜಿ ರಾಗಿ, ಅದ್ರ ಜೊತೆಗೆ ಇನ್ನೆಲ್ಲ ಮಿಕ್ಸಲ್ಲಿ ತೊಗೊಂಡಿದ್ದೀನಿ. ಸೊ ಯಾವಾಗಲೂ ಮಕ್ಕಳಿಗೆ ಅಂತ ಹೇಳಿದ್ರೆ ಅರೌಂಡ್ 2 ಮಂತ್ಸ್ ಅಷ್ಟೇ ಬೇಕು ಅಂತ ಹೇಳಿದ್ರೆ 1 ಮಂತ್ಗೆ ನಿಮ್ಗೆ ಟೈಮ್ ಇತ್ತು ಅಂತ ಹೇಳಿದ್ರೆ 1 ಮಂತ್ಗೆ ಆಗೋಷ್ಟು ಬಿಡಿಸ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ತುಂಬ ಜಾಸ್ತಿ ಆದರೆ ಅದು ತುಂಬ ಹಳೇದಾಗುತ್ತೆ, ಮಕ್ಕಳು ಕೂಡ ಅದನ್ನು ಜಾಸ್ತಿ ತಿನ್ನೋದಿಲ್ಲ. ಸೊ ಸ್ವಲ್ಪ ಸ್ವಲ್ಪನೇ ಬಿಡಿಸ್ಕೊಳ್ಳಿ, ಆಗ ಮಕ್ಳಿಗೂ ಕೂಡ ಚೆನ್ನಾಗಿ ಅನಿಸುತ್ತೆ, ಸ್ವಲ್ಪ ಚೇಂಜಸ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ಈ ಒಂದು ಹಸಿಟ್ಟನ್ನ ಒಂದ್ರಾಡಿದ್ರೆ ಇಡೀ ಮನೆಗೆಲ್ಲ ಪೌಡರ್ ಆಗುತ್ತೆ, ಸ್ವಲ್ಪ ಆರುವಂಥ ಚಾನ್ಸಸ್ ಇರುತ್ತೆ. ಸೊ ಈಸಿಯಾಗಿ ಹೇಗೆ ಇದನ್ನು ಒಂದ್ರಾಡೋದು ಅಂತ ಹೇಳಿ ನಾನು ಕೂಡ ಇದನ್ನು ಆನ್ಲೈನಲ್ಲಿ ನೋಡಿ ಕಲ್ತಿದ್ದೆ. ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ಅದನ್ನು ಟ್ರೈ ಮಾಡಿ ತೋರಿಸ್ತೀನಿ. ಸೊ ಯಾವುದು ನೀವು ಬೇಕು ಅಂತ ಹೇಳಿದ್ರೆ ಯಾವುದಕ್ಕೆ ತುಂಬಿಡ್ತೀರೋ ಅದ್ರ ಮೇಲೆ ಡಿಪೆಂಡು. ಸೊ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ. ಹಾಕೋದಕ್ಕೂ ಮುಂಚೆ ಈ ಥರದ್ದು ಒಂದ್ರೆ ಆಲ್ಮೋಸ್ಟ್ ನಾವು ಹಸಿಟ್ಟು ಒಂದ್ರಾಡುವಂಥದ್ದು ಸಿಗುತ್ತೆ. ಸೊ ನಿಮ್ಮ ಮನೆಗಳಲ್ಲೂ ಇದ್ದೇ ಇರುತ್ತೆ ಕಾಮನ್ ಆಗಿ. ಈ ಥರದ್ದು ಒಂದು ಗ್ಲಾಸ್ ತಗೊಳ್ಳಿ. ಗ್ಲಾಸ್ ತಗೊಂಡು ಅದನ್ನು ಹಸಿಟ್ಟಿಗೆ ಫಿಲ್ ಮಾಡಿ, ನೋಡಿ ಈ ರೀತಿ ಫಿಲ್ ಮಾಡ್ಕೊಳ್ಳಿ. ಫಿಲ್ ಮಾಡಿದ್ದನ್ನ ಜಸ್ಟ್ ಅದನ್ನು ಹಿಂಗೆ ಇಟ್ಕೊಂಡು ಜಸ್ಟ್ ಇದನ್ನು ಒಂದು ಸತಿ ಹೀಗೆ ನೀಟಾಗಿ ಮಾಡಿದ್ರೆ ಅದ್ರ ಪೌಡ್ರು ಕೂಡ ನೀಟಾಗಿ ಉಳ್ಕೊಳ್ಳುತ್ತೆ. ಇಲ್ಲಿ ನೋಡ್ಬೋದು ನೀವು. ಸೊ ಅದು ಕೂಡ ಹೋಗ್ತಾ ಇದೆ. ಸೊ ಈ ರೀತಿಯಾಗಿ ನೀವೇನು ಮಾಡಿ ಅಂತ ಹೇಳಿದ್ರೆ ಟ್ರೈ ಮಾಡೋದ್ರಿಂದ ತೋರಿಸ್ತೀನಿ ನೋಡಿ. ಈ ರೀತಿಯಾಗಿ ತಗೊಂಡು ಇದನ್ನು ಹಿಂಗೆ ಇಟ್ಕೊಳ್ಳಿ, ಸ್ವಲ್ಪ ಗ್ರಿಪ್ಪಾಗಿ ಇಟ್ಕೊಳ್ಳಿ. ಅದನ್ನು ನೀಟಾಗಿ ತೋರಿಸ್ತೀನಿ ನಿಮ್ಗೊಂದು ನಿಮಿಷ. ಈ ರೀತಿ ಇಟ್ಕೊಂಡು ಜಸ್ಟ್ ನೀವು ನೋಡ್ಬೋದು ಅಲ್ಲಿ ಬೀಳ್ತಾ ಇದೆ ಅದು ಹಸಿಟ್ಟು. ಈ ಥರ ಹಾಕಿ ಒಂದ್ರಾಡೋದ್ರಿಂದ ಅದು ವೇಸ್ಟ್ ಆಗೋದಿಲ್ಲ, ಸ್ವಲ್ಪ ಧೂಳು ಥರ ಹೊರಗಡೆ ಆರೋದಿಲ್ಲ. ಅದ್ರ ಜೊತೆಗೆ ತುಂಬ ಇಂಗ್ರೀಡಿಯೆಂಟ್ಸ್ಗಳೆಲ್ಲ ಹಾಕಿರೋದ್ರಿಂದ ವೇಸ್ಟೇಜ್ಗಳು ಕಮ್ಮಿ ಆಗುತ್ತೆ, ನೀಟಾಗಿ ಒಂದ್ರಾಡ್ಬೋದು. ಸೊ ಈ ರೀತಿ ಇರೋದನ್ನು ಮನೆಯಲ್ಲಿ ಟ್ರೈ ಮಾಡಿ. ಮಕ್ಕಳಿದ್ರೆ ಆರಾಮಾಗಿ ನೀವು ಈ ರೀತಿಯಾಗಿ ನೀಟಾಗಿ ಮಾಡ್ಕೊಬೋದು. ಇಲ್ಲಿ ನೋಡಿ ಈ ರೀತಿ ಗ್ಲಾಸ್ ಥರ ಕೂತಿರುತ್ತೆ. ಸೊ ಅದನ್ನು ಹಿಂಗೆ ಜಸ್ಟ್ ಹೀಗೆ ನೀವು ಅದನ್ನು ತಿರುಗಿಸಿದ್ರೆ ಸಾಕು, ಆರಾಮಾಗಿ ಒಂದ್ರಾಡ್ಬೋದು. ಸೊ ಅಲ್ಲಿ ನೋಡಿ ಕಂಪ್ಲೀಟಾಗಿ ಆಗಿದೆ ಅದು. ಇನ್ನೊಂದು ಗ್ಲಾಸ್ ತಗೊಳ್ಳೋಣ, ತೋರಿಸ್ತೀನಿ ನಿಮಗೆ. ನೋಡಿ ಈ ರೀತಿ ಗ್ಲಾಸಲ್ಲಿ ತಗೊಂಡು ಈ ರೀತಿಯಾಗಿ ಗ್ಲಾಸಲ್ಲಿ ತಗೊಂಡು ಅದನ್ನು ಜಸ್ಟ್ ಈ ಥರ ತಿರುಗಿಸ್ಬಿಟ್ಟು ನೋಡ್ಬೋದು. ನಾನು ನಿಮಗೆ ತೋರಿಸ್ತೀನಿ ಅದನ್ನು ಯಾವ ರೀತಿ ಬಂದಿರ್ತಾ ಇದೆ ಅಂತ ಹೇಳಿ. ವೇಸ್ಟೇ ಆಗೋದಿಲ್ಲ, ಒಂದು ಸಿಂಗಲ್ ಪೌಡರ್ ಕೂಡ ವೇಸ್ಟ್ ಆಗೋದಿಲ್ಲ, ನೀಟಾಗಿ ಒಂದ್ರಾಡುತ್ತೆ. ಅದ್ರ ಜೊತೆಗೆ ನಮಗೂ ಕೂಡ ರಿಸ್ಕ್ ಕಮ್ಮಿ ಆಗುತ್ತೆ. ಈ ಥರ ಒಂದ್ರಾಡೋದ್ರಿಂದ ಸುತ್ತ ಪೌಡರ್ ಥರ ಇರುತ್ತೆ, ಈ ಥರ ಆಡಿಲ್ಲ ಅಂದರೆ ಅದನ್ನು ಕ್ಲೀನ್ ಮಾಡಬೇಕು. ಸೊ ಒಂಥರ ಫೀಲ್ ಬೇರೆ ಥರ ಇರುತ್ತೆ. ಸೊ ಇದನ್ನು ಟ್ರೈ ಮಾಡಿ, ಡೆಫಿನೆಟ್ಲಿ ನಿಮ್ಗೆ ಖುಷಿ ಅನಿಸುತ್ತೆ. ಬೇಗ ಕೆಲಸ ಆಗುತ್ತೆ. ಅದ್ರ ಜೊತೆಗೆ ನೀಟಾಗಿರುತ್ತೆ, ಮನೆ ಕ್ಲೀನಾಗಿರಬೇಕು, ಬೇಗ ಕೆಲಸ ಆಗಬೇಕು, ಎರಡೆರಡು ಕೆಲಸ ಆಗಬಾರ್ದು ಅನ್ನೋರು ಇದನ್ನು ಟ್ರೈ ಮಾಡಿ. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾರೆ. Do subscribe guys. Bye bye.